ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಲ್ ಫಾರ್ವರ್ಡಿಂಗನ್ನು ಯಾವ ರೀತಿ ಆಕ್ಟಿವೇಟ್ ಆಗಿ ಡಿಆಕ್ಟಿವೇಟ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಕಾಲ್ ಫಾರ್ವರ್ಡಿಂಗನ್ನು ಆಕ್ಟಿವೇಟ್ ಮಾಡೋದ್ರಿಂದ ಅಂದರೆ ಯಾರ ಮೊಬೈಲಲ್ಲಿ ಈ ಒಂದು ಕಾಲ್ ಫಾರ್ವರ್ಡಿಂಗನ್ನು ಆಕ್ಟಿವೇಟ್ ಮಾಡ್ತಿರೋ ಆನನ್ನು ಮಾಡ್ತಿರೋ ಅವರ ಮೊಬೈಲ್ಗೆ ಬರುವಂಥ ಕಾಲ್ಸನ್ನು ನೀವು ನಿಮ್ಮ ಮೊಬೈಲ್ಗೆ ಫಾರ್ವರ್ಡನ್ನು ಮಾಡ್ಕೋಬೋದು. ಈಗ ಎಕ್ಸಾಂಪಲ್ಗೆ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಮೊಬೈಲಲ್ಲಿ ನೀವು ಕಾಲ್ ಫಾರ್ವರ್ಡಿಂಗನ್ನು ಆಕ್ಟಿವೇಟ್ ಮಾಡಿದರೆ ಅವರ ಮೊಬೈಲ್ ಬ್ಯುಸಿ ಇದ್ದಾಗ ಪ್ರತಿಯೊಂದು ಕಾಲ್ ಕೂಡ ಸ್ನೇಹಿತರೆ ನಿಮ್ಮ ಒಂದು ಮೊಬೈಲ್ಗೆ ಇಲ್ಲಿ ಫಾರ್ವರ್ಡ್ ಆಗ್ತಾ ಇರುತ್ತೆ, ನಿಮ್ಮ ಒಂದು ಮೊಬೈಲ್ಗೆ ಬರುತ್ತೆ. ಅದೇ ರೀತಿ ನಿಮ್ಮ ಹತ್ರ 2 ಸಿಮ್ ಇದೆ ಅಂದ್ಕೊಳ್ಳಿ. ಒಂದು ಸಿಮ್ಗೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಾಯಿಲ್ಲ ಅಥವಾ ಆ ಒಂದು ಮೊಬೈಲ್ ಸರಿಯಾಗಿಲ್ಲ ಅಂದರೆ ಆ ಒಂದು ಸಿಮ್ ನಂಬರನ್ನು ನೀವು ಇಲ್ಲಿ ಕಾಲ್ ಫಾರ್ವರ್ಡಿಂಗಲ್ಲಿ ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮ ಇನ್ನೊಂದು ಮೊಬೈಲ್ಗೆ ಆ ಸಿಮ್ಗೆ ಬರುವಂಥ ಎಲ್ಲ ಕಾಲನ್ನು ನೀವು ಇಲ್ಲಿ ಫಾರ್ವರ್ಡ್ ಮಾಡ್ಕೋಬೋದು. ಸೊ ನೀವು ಈ ಒಂದು ಕಾಲ್ ಫಾರ್ವರ್ಡಿಂಗನ್ನು ನೀವು ನಿಮಗೆ ಬೇಕಾದ ಟೈಮಲ್ಲಿ ಆಕ್ಟಿವೇಟ್ ಆಗಿ ಡಿಆಕ್ಟಿವೇಟನ್ನು ಮಾಡ್ಕೋಬೋದು. ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಈ ಒಂದು ಕಾಲ್ ಫಾರ್ವರ್ಡಿಂಗನ್ನು ಯಾವ ರೀತಿ ಆಕ್ಟಿವೇಟ್ ಆಗಿ ಡಿಆಕ್ಟಿವೇಟ್ ಮಾಡೋದನ್ನ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ನೇಹಿತರೆ, ಕಾಲ್ ಫಾರ್ವರ್ಡಿಂಗ್ ಯಾವ ರೀತಿ ಆಕ್ಟಿವೇಟ್ ಮಾಡೋದನ್ನ ತಿಳಿಸ್ಕೊಡ್ತೇನೆ. ನೀವು ಕಾಲ್ ಸೆಟ್ಟಿಂಗ್ ಮೂಲಕನೂ ನಮ್ಮೊಂದು ಮೊಬೈಲ್ ಕಾಲ್ ಸೆಟ್ಟಿಂಗ್ ಮೂಲಕನೂ ಕಾಲ್ ಫಾರ್ವರ್ಡಿಂಗನ್ನು ಆಕ್ಟಿವೇಟ್ ಡಿಆಕ್ಟಿವೇಟ್ ಮಾಡ್ಬೋದು. ನಾನು ಇವತ್ತು ಕೋಡ್ ಮೂಲಕ ಯಾವ ರೀತಿ ಕಾಲ್ ಫಾರ್ವರ್ಡಿಂಗನ್ನು ಆಕ್ಟಿವೇಟ್ ಆಗಿ ಡಿಆಕ್ಟಿವೇಟ್ ಮಾಡೋದನ್ನ ತಿಳಿಸ್ಕೊಡ್ತೇನೆ. ಕಾಲ್ ಫಾರ್ವರ್ಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸ್ನೇಹಿತರೆ, ಈಗಾಗಲೇ ಹೇಳಿರೋ ಹಾಗೆ ನಿಮಗೆ ಎಕ್ಸಾಂಪಲ್ಗೆ ಬೇರೆಯವರ ಕಾಲ್ ನಿಮಗೆ ಬರಬೇಕಂದ್ರೆ ಅವರ ಮೊಬೈಲಲ್ಲಿ ನಾನು ಹೇಳಿರುವಂಥ ಕೋಡ್ ಹಾಗೆ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಕಾಲ್ ಮಾಡಿದರೆ ಸಾಕು. ಆನಂತರ ಅಲ್ಲಿ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಆಗುತ್ತೆ. ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಆದಮೇಲೆ ಅವರ ಒಂದು ಮೊಬೈಲು ಬ್ಯುಸಿ ಇರುವಂಥ ಟೈಮಲ್ಲಿ ಅಥವಾ ನೆಟ್ವರ್ಕ್ ಇಲ್ದಿರೋ ಟೈಮಲ್ಲಿ ಅಥವಾ ಅವರು ಕಾಲನ್ನು ಪಿಕ್ ಮಾಡಿದಿರೋ ಟೈಮಲ್ಲಿ 1 ಅಥವಾ 2 ಕಾಲ್ ಆದಮೇಲೆ ಡೈರೆಕ್ಟಾಗಿ ಆ ಒಂದು ಕಾಲ್ಸ್ ನಿಮಗೆ ಬರೋಕ್ಕೆ ಶುರು ಆಗುತ್ತೆ. ಯಾಕಂದರೆ ನೀವು ಅವರ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ನಂಬರನ್ನು ಎಂಟರ್ ಮಾಡಿ ಕಾಲ್ ಫಾರ್ವರ್ಡಿಂಗ್ನ ಆಕ್ಟಿವೇಟ್ ಮಾಡಿರ್ತೀರ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲಲ್ಲೂ ಕೂಡ ನೀವು ನಿಮ್ಮ ಹತ್ರ 2 ಸಿಮ್ ಇದ್ದರೆ ಒಂದು ಸಿಮ್ ಸರಿಯಾಗಿ ನೆಟ್ವರ್ಕ್ ಬರ್ತಿಲ್ಲ ಅಂದರೆ ಆ ಒಂದು ಸಿಮ್ಮಿನ ಪ್ರತಿಯೊಂದು ಕಾಲನ್ನು ನೀವು ನಿಮ್ಮ ಒಂದು ಮೊಬೈಲ್ಗೆ ಫಾರ್ವರ್ಡನ್ನು ಮಾಡ್ಕೋಬೋದು. ಇಲ್ಲಿ ಸ್ನೇಹಿತರೆ, ನೀವು ಯಾರದೇ ಕಾಲನ್ನು ಫಾರ್ವರ್ಡ್ ಮಾಡಬೇಕಂದ್ರೂ ಅವರ ಮೊಬೈಲಲ್ಲಿ ನೀವು ಈ ಒಂದು ಕೋಡನ್ನು ಎಂಟರ್ ಮಾಡಿ ಕಾಲನ್ನು ಫಾರ್ವರ್ಡ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಮೂಲಕ ಈ ಕೋಡ್ ಅಥವಾ ಅವರ ನಂಬರು ಅಥವಾ ನಿಮ್ಮ ನಂಬರನ್ನು ಹಾಕಿ ಅವರ ಮೊಬೈಲ್ಗೆ ಬರುವಂಥ ಕಾಲ್ಸು ನಿಮ್ಮ ಮೊಬೈಲ್ಗೆ ಬರುವಂಥ ರೀತಿ ಮಾಡೋದಕ್ಕಾಗಲ್ಲ. ಸೊ ಈಗ ನಾನು ಡೈರೆಕ್ಟಾಗಿ ಯಾವ ರೀತಿ ಒಂದು ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಮಾಡಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಸ್ನೇಹಿತರೆ, *62* ಅಂತ ಡೈಲರ್ ಪ್ಯಾಡಲ್ಲಿ ಎಂಟರ್ ಮಾಡ್ಕೊಳ್ಳಿ. ಆನಂತರ ಸ್ನೇಹಿತರೆ, ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋಬೇಕು. ನಾನೀಗ ಇಲ್ಲಿ ನನ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋತೇನೆ. ಇನ್ನೊಂದು ಸಿಮ್ಮಿನ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋತೇನೆ. ನಂಬರ್ ಎಂಟರ್ ಆದಮೇಲೆ # ಅಂತ ಕ್ಲಿಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಸ್ನೇಹಿತರೆ, ನೀವು ನಂಬರ್ಸನ್ನು ಎಂಟರ್ ಮಾಡಿ ನಿಮಗೆ ಯಾರ ಮೊಬೈಲ್ ಕಾಲ್ಸು ನಿಮ್ಮ ಒಂದು ಮೊಬೈಲ್ಗೆ ಫಾರ್ವರ್ಡ್ ಆಗಬೇಕು ಅವರ ಮೊಬೈಲಲ್ಲಿ ಇದೇ ರೀತಿ ಎಂಟರನ್ನು ಮಾಡಿ ಇಲ್ಲಿ ಕಾಲ್ ಅಂತ ಇರುತ್ತಲ್ಲ, ಈ ಕಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ಈಗ ಇಲ್ಲಿ MMI ಕೋಡ್ ಸ್ಟಾರ್ಟೆಡ್ ಅಂತ ಬಂದಿದೆ. ಸೊ ಈಗ ಇಲ್ಲಿ ನೋಡ್ಬೋದು ಕಾಲ್ ಫಾರ್ವರ್ಡಿಂಗ್ ರಿಜಿಸ್ಟ್ರೇಷನ್ ಆರ್ ಸಕ್ಸಸ್ಫುಲ್ ಅಂತ ಬಂದಿದೆ. ಈಗ ರಿಜಿಸ್ಟರ್ ಆಗಿದೆ ಕಾಲ್ ಫಾರ್ವರ್ಡಿಂಗು. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಆಗಿದೆ. ಸೊ ಈ ರೀತಿಯಾಗಿ ನೀವು ಸ್ನೇಹಿತರೆ ಈ ಒಂದು ಕೋಡ್ ಮೂಲಕ ಕಾಲ್ ಫಾರ್ವರ್ಡಿಂಗ್ನ ಆಕ್ಟಿವೇಟ್ ಮಾಡ್ಕೋಬೋದು. ಇನ್ನು ಎರಡನೇದಾಗಿ ಕಾಲ್ ಫಾರ್ವರ್ಡಿಂಗನ್ನು ಯಾವ ರೀತಿ ಡಿಆಕ್ಟಿವೇಟ್ ಮಾಡೋದನ್ನ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲೂ ಕೂಡ ನಿಮಗೆ ಗೊತ್ತಿಲ್ಲದೇ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಆಗಿರ್ಬೋದು. ನಿಮ್ಮ ಫ್ರೆಂಡ್ಸ್ ಅಥವಾ ಬೇರೆ ಯಾರಾದರೂ ನಿಮ್ಮ ಒಂದು ಮೊಬೈಲನ್ನು ತಗೊಂಡು ಡೈಲರ್ ಪ್ಯಾಡಲ್ಲಿ ನಾನು ಹೇಳಿರೋ ರೀತಿಯೇ ಕೋಡ್ಸ್ ಆಗಿ ಅವರ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಕಾಲ್ ಫಾರ್ವರ್ಡಿಂಗನ್ನು ಆಕ್ಟಿವೇಟ್ ಮಾಡ್ಕೊಂಡಿರ್ಬೋದು. ಸೊ ಇವತ್ತು ನಾನು ಈ ಒಂದು ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಆಗಿದ್ದರೆ ಅದನ್ನು ಒಂದೇ ಕೋಡ್ ಮೂಲಕ ಈಸಿಯಾಗಿ ಡಿಆಕ್ಟಿವೇಟನ್ನು ಮಾಡ್ಕೋಬೋದು. ಯಾವ ರೀತಿ ಅಂತ ಇದೀಗ ನಾನು ತಿಳಿಸ್ಕೊಡ್ತೇನೆ. ಸೊ ಮೊದಲಿಗೆ ಡೈಲರ್ ಪ್ಯಾಡನ್ನು ಓಪನ್ ಮಾಡಿ, ಆನಂತರದಲ್ಲಿ #62# ಅಂತ ಡೈಲರ್ ಪ್ಯಾಡಲ್ಲಿ ಎಂಟರನ್ನು ಮಾಡಿ. ಎಂಟರ್ ಆದಮೇಲೆ ಡೈರೆಕ್ಟಾಗಿ ಕಾಲ್ ಮಾಡಿ. ಸೊ ಈ ಒಂದು ಕೋಡ್ಗೆ ಕಾಲ್ ಆದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕಾಲ್ ಫಾರ್ವರ್ಡಿಂಗ್ ಅರೈಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಈಗ ಕಾಲ್ ಫಾರ್ವರ್ಡಿಂಗ್ ಡಿಆಕ್ಟಿವೇಟ್ ಆಗಿದೆ. ಈ ಒಂದು ಕೋಡ್ ಮೂಲಕ ನಿಮ್ಮ ಮೊಬೈಲಲ್ಲಿ ಆಕ್ಟಿವೇಟ್ ಆಗಿರುವಂಥ ಕಾಲ್ ಫಾರ್ವರ್ಡಿಂಗನ್ನು ಡಿಆಕ್ಟಿವೇಟ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.